ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿ ವ್ಲಾಗ್ಸ್ ಕನ್ನಡ. ಇವತ್ತಿನ ಬ್ಲಾಗಲ್ಲಿ ನಾನು ಹೋಗ್ತೀನಿ ಇದು ಮೋಸ್ಟ್ ಟ್ರೆಂಡಿಂಗ್ ಪ್ಲೇಸ್ ವರ್ಕಳಾಗೆ. ಆ್ಯಂಡ್ ನಾವು ನೈಟ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ರೀಚ್ ಆಗೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಡಿನ್ನರ್ ಮುಗಿಸ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಕಾರಲ್ಲಿ ಹೋಗೋದಾದ್ರೆ ತುಂಬ ಲಾಂಗ್ ಅಂತ ಅನಿಸುತ್ತೆ, ಸಿಕ್ಕಾಪಟ್ಟೆ ದೂರ ಅಂತ ಅನಿಸುತ್ತೆ. ಸೊ ನಾನು ನಿಮಗೆ ಬಸ್ಸಲ್ಲಿ ಹೋಗೋದಕ್ಕೆ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಇದು ನಾವು ಇದ್ದಿದ್ದಂಥ ಹೋಟೆಲ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹೋಟೆಲಿಂದ ವ್ಯೂನೂ ಅಷ್ಟೇ, ಬೀಚ್ ವ್ಯೂ ರೂಮ್ ನಾವು ಆಪ್ಟ್ ಮಾಡಿದ್ವಿ, ಅದು ಕೂಡ ಭಾಳ ಚೆನ್ನಾಗಿತ್ತು. ಒಂದು ಸ್ಮಾಲ್ ರೂಮ್ ಟೂರ್ ಇದೆ ಮುಂದೆ. ಆ್ಯಂಡ್ ಹೇಳ್ಬೇಕಂತಂದರೆ ತುಂಬ ಸೆಕೆ ಇತ್ತು ನಾವು ಹೋದಾಗ. ರೂಮು ನಾವು ಪ್ರೀಮಿಯಂ ರೂಮ್ ತೊಗೊಂಡಿದ್ವಿ. ರೂಮಿಂದ ವ್ಯೂನೂ ಅಷ್ಟೇ ಮತ್ತು ಹೋಟೆಲು ಅಷ್ಟೇ ತುಂಬ ಚೆನ್ನಾಗಿತ್ತು ಸ್ಟೇ ಅಂತ ಹೇಳ್ಬೋದು. ಒಂದು ಚಿಕ್ಕ ರೂಮ್ ಟೂರ್ ಇದೆ, ನೋಡುವ ಬನ್ನಿ. ಸೊ ಇದು ನಾವು ತೊಗೊಂಡಿದ್ದು ರೂಮು 2 ಕಾಟ್ಸ್ ಇತ್ತು ಆ್ಯಂಡ್ ಸ್ಪೇಷಿಯಸ್ ಆಗಿತ್ತು. ಮೇಯ್ನಾಗಿ ಹೇಳ್ಬೇಕಂತಂದರೆ ಎ ಸಿ ಬೇಕೇ ಬೇಕು ನಾವು ಅಲ್ಲಿ ಹೋದಾಗ. ಸೊ ಯಾರು ನಾನ್ ಎ ಸಿ ರೂಮ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಬಿಕಾಸ್ ತುಂಬ ಸೆಕೆ ಇರುತ್ತೆ. ಆ್ಯಂಡ್ ಇದು ರೂಮಿಂದ ಬೀಚ್ ಸೈಡ್ ವ್ಯೂ ರೂಮ್ ತೊಗೊಂಡಿದ್ವಿ. ಸೊ ಪ್ರೀ ಬುಕ್ಕಿಂಗ್ ಮಾಡ್ಕೊಂಬಿಟ್ಟಿದ್ವಿ ನಾವು, ರೂಮ್ಸ್ ಎಲ್ಲ ಸಿಗೋದಿಲ್ಲ ಈ ಟೈಮಲ್ಲಿ ಅಂತ ಹೇಳಿ. ವ್ಯೂ ತುಂಬ ಚೆನ್ನಾಗಿತ್ತು. ನಾವು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ವರ್ಕಳ ಇನ್ನು ಇವಾಗ ಹ್ಯಾಪನಿಂಗ್ ಟೂರಿಸ್ಟ್ ಸ್ಪಾಟ್ ಆಗಿರೋದ್ರಿಂದ ಸೊ ಇವಾಗ ನಿಧಾನಕವಾಗಿ ಡೆವಲಪ್ ಆಗ್ತಾಯಿದೆ ಅದು. ಆ್ಯಂಡ್ ನಾವು ಹೋಗಿದ್ದ ದಿನವೇ ಜರ್ನಿನೇ ತುಂಬ ಲಾಂಗ್ ಆಗಿದ್ದರಿಂದ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ವಿ. ಸೊ ಸನ್ಸೆಟ್ ನೋಡೋಣ ಅಂತ ಮಾತ್ರ ಬೀಚ್ ಹತ್ರ ಹೋದ್ವಿ. ಆ್ಯಂಡ್ ಕ್ರೌಡು ತುಂಬ ಮಿನಿಮಲ್ ಆಗಿತ್ತು. ಆ್ಯಂಡ್ ಅಲ್ಲೇ ಸ್ವಲ್ಪ ಆ್ಯಕ್ಟಿವಿಟೀಸ್ ಆಯಿತು, ಪ್ಯಾರಾಗ್ಲೈಡಿಂಗ್ ಅದು ಇದು ಎಲ್ಲ. ನಾವೆಂದಕ್ಕೂ ಹೋಗಲಿಲ್ಲ ಟಯರ್ಡ್ ಆಗಿದ್ದರಿಂದ. ತುಂಬ ಕಾಮ್ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಇಲ್ಲಿ ಫೇಮಸ್ ಇರೋದೇ ನಾರ್ತ್ ಕ್ಲಿಫ್ ಆ್ಯಂಡ್ ಸೌತ್ ಕ್ಲಿಫ್ ಅಂತ. ಸೊ ಇವತ್ತು ನಾವು ಡೇ 1 ಸೌತ್ ಕ್ಲಿಫ್ಗೆ ಹೋಗೋಣ ಅಂತ ಫಸ್ಟ್ ಬಂದ್ವಿ. ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಶಾಪಿಂಗ್ ಸ್ಟ್ರೀಟ್ ಮತ್ತು ತುಂಬ ಕೆಫೇಸ್ ಇದೆ ಅಲ್ಲಿ. ಒಂಥರ ಬೇರೆ ಥರನೇ ವೈಬ್ಸ್ ಇದೆ ಅಲ್ಲೆಲ್ಲ ಹೋದರೆ. ಮ್ಯೂಸಿಕ್ಕು, ಡಾನ್ಸು, ಫುಡ್ಡು ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಕಾರ್ ಪಾರ್ಕ್ ಮಾಡಿ ಹೋಗ್ತಿದ್ವಿ. ಪಾರ್ಕಿಂಗು ಅಷ್ಟೇ ತುಂಬ ಯೂಜ್ ಆಗಿದೆ ಸ್ಪೇಸು. ಅಲ್ಲೂ ಸ್ವಲ್ಪ ಚೇರ್ಸ್ ಎಲ್ಲ ಹಾಕಿರ್ತಾರೆ, ನಿಮಗಲ್ಲಿ ಕಾಣ್ತಿದೆ. ಕುತ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಎಲ್ಲರೂ ಬಂದು ಬೀಚ್ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಸೊ ಈಗ ಎಂಟರ್ ಆಗ್ತಿದ್ದೀನಿ. ಆ್ಯಂಡ್ ಇಲ್ಲಿ ನಿಮ್ಗೆ ಎಂಟರ್ ಆಗಿದ ತಕ್ಷಣ ಕಂಪ್ಲೀಟ್ ಗೋವಾ ವೈಬ್ಸ್ ಇರುತ್ತೆ ಇಲ್ಲಿ, ಬಿಕಾಸ್ ಅಷ್ಟು ತುಂಬ ಕೆಫೇಸ್ ಇದೆ, ಬಾರ್ಸ್ ಇದೆ ಆ್ಯಂಡ್ ಲೈವ್ ಮ್ಯೂಸಿಕ್ ನಡೀತಿರುತ್ತೆ. ತುಂಬ ಚೆನ್ನಾಗಿದೆ ಇಲ್ಲಿ. ಆ್ಯಂಡ್ ಇರೋ ಎಲ್ಲ ಕೆಫೆನೂ ಚೆನ್ನಾಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಿದ ಪ್ರಕಾರ ಆ್ಯಂಡ್ ನಾವು ನೋಡಿದ ಪ್ರಕಾರನೂ ಡಾರ್ಜಿಲಿಂಗ್ ಕೆಫೆ ತುಂಬ ಫೇಮಸ್ ಇತ್ತು ಫುಡ್ಗೆ. ಸೊ ಅದನ್ನು ಹುಡ್ಕೊಂಡು ಹೋದ್ವಿ. ಆ್ಯಂಡ್ ಕಂಪ್ಲೀಟ್ ಎಂಡಲ್ಲಿದೆ ಅದು. ಆಲ್ಮೋಸ್ಟ್ ನೀವು 1 ಕಿಲೋಮೀಟರ್ ಟು 1.5 ಕಿಲೋಮೀಟರ್ಸ್ ನಡೆದಾದ್ಮೇಲೆ ಸಿಗುತ್ತೆ ನಿಮ್ಗೆ ಡಾರ್ಜಿಲಿಂಗ್ ಕೆಫೆ. ಆ್ಯಂಡ್ ಮಧ್ಯದಲ್ಲಿ ನೀವು ನೋಡ್ತಿರ್ಬೋದು ಎಲ್ಲ ಥರ ಶಾಪಿಂಗ್ ಸ್ಟ್ರೀಟ್ಸ್ ಇದೆ. ಲೈಕ್ ಪ್ರತಿಯೊಂದು ಕ್ಲೋತ್ಸು, ಸ್ಯಾರೀಸು, ಶಾಲ್ಸು, ಜುವೆಲ್ಸು. ಆ್ಯಂಡ್ ನಾನು ಹೇಳ್ದಂಗೆ ಇದು ಕಂಪ್ಲೀಟ್ ಗೋವಾ ವೈಬ್ಸ್ ಕೊಡುತ್ತೆ ನಾವು ಇಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ. ಸೊ ನಾವು ಲೈಟಾಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಏನೂ ಜಾಸ್ತಿ ಶಾಪ್ ಮಾಡೋಕ್ಕೆ ಹೋಗೋದಿಲ್ಲ, ಬಿಕಾಸ್ ಆಬ್ವಿಯಸ್ಲಿ ಪ್ರೈಸ್ ಜಾಸ್ತಿ ಹೇಳ್ತಾರೆ. ಸೊ ನೋಡ್ಕೊಂಡು ನೀವು ಬಾರ್ಗೇನ್ ಮಾಡಿಕೊಂಡು ಶಾಪ್ ಮಾಡ್ಕೊಂಡು ಹೋಗ್ಬೋದು. ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ ನಿಮಗಂತೂ. ತುಂಬ ಅಂದರೆ ತುಂಬ ಅಂಗಡಿಗಳಿದೆ ಅಲ್ಲಿ. ನೀವು ಹೋಗ್ತಾ ನೀವು ನೋಡ್ಕೊಂಡು ಹೋಗ್ಬೋದು. ಸೊ ನೋಡಿದ್ರಲ್ಲ ಎಷ್ಟು ಶಾಪ್ಸ್ ಇತ್ತು ಅಂತ. ನಾವು ಫೈನಲಿ ಬಂದ್ವಿ ಡಾರ್ಜಿಲಿಂಗ್ ಕೆಫೆಗೆ. ನಮಗೆ ವೇಟಿಂಗ್ ಸಹ ಆಯಿತು, ಬಿಕಾಸ್ ಅಲ್ಲಿ ಅಷ್ಟು ಜನ ಇದ್ದರು.
ನಾವು ಲೈಟಾಗಿ ನಮ್ಮ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ವಿ ಕೇಮ್ ಬ್ಯಾಕ್. ನಾನು ಹೋಟೆಲಲ್ಲಿ ಇನ್ಫಾರ್ಮ್ ಮಾಡಿಬಿಟ್ಟಿದ್ವಿ ನಾವು ಡಿನ್ನರಿಗೆ ಬರೋದಿಲ್ಲ ಅಂತ. ಸೊ ಇದ್ರದ್ದೇ ಪಾರ್ಟ್ 2 ವೇಟ್ ಮಾಡ್ತಾರೆ, ತುಂಬ ಎಕ್ಸೈಟಿಂಗ್ ಆಗಿದೆ.